ಆಗಿದ್ದಾಗೋಗ್ಲಿ ಅಮರಣ್ಣಂಗೆ ಫೋನ್ ಮಾಡೋದೇ ಸರಿ. ಅಮರ ಲವ್ ಅಲ್ಲಿ ಬಿದ್ಮೇಲೆ ಮುಖದಲ್ಲಿ ಏನೋ ಒಂಥರ ಕಳೆ ಬಂದಿದೆ ಕಣ. ಪರವಾಗಿಲ್ಲಲೇ, ಎಲ್ಲ ನಮ್ಮ ಹುಡುಗಿ ಪ್ರಭಾವ. ಹಲೋ ಅಣ್ಣಯ್ಯ. ಅಂಬಿ, ಎಲ್ಲಿದ್ಯಾವ ನೀನು? ಮನೆಗೆ ಬರ್ತೀನಿ ಅಂದ್ಬಿಟ್ಟು ಎಲ್ಲೋಗಿದ್ಯಾ? ಸಕ್ಕ ಟೆನ್ಷನ್ ಕೊಡ್ತೀಯ ಕಣವ ನೀನು. ಮನೆಗೆ ಬಂದಿಲ್ವಾ? ಏನ್ ಆಟ ಆಡ್ತಾ ಇದ್ಯಾ? ನೀನೇ ಫೋನ್ ಮಾಡಿ ಮನೆಗೆ ಬಂದಿಲ್ವಾ ಅಂತ ಕೇಳ್ತೀಯ? ಅಲ್ಲ, ಅದು ಅಣ್ಣಯ್ಯ. ಎಲ್ಲಿದ್ಯಾ ನೀನೀಗ? ಯಾವಾಗ ಬರ್ತೀಯಾ? ಸರಿ ಬಿಡವ, ನಿನ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಆವಾಗ್ಲೇ ಬಾ. ಅಣ್ಣ ಅಜ್ಜಿ HMT ನಾವೆಲ್ಲ ಯಾಕೆ ಹೇಳು ನಿಂಗೆ ಅಲ್ವಾ? ಬಿಡು, ನೀನಲ್ಲೇ ಆರಾಮಾಗಿದ್ಯಾ ಅನ್ಸುತ್ತೆ, ಬಿಡು. ಅಲ್ಲ, ಅದು ಅಣ್ಣಯ್ಯ. ಬಿಡು 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 ಬಿಡು, ನೀನೇನು ಹೇಳ್ಬಿಡವಾ? ಬಿಡು. ಕನಸಲ್ಲೂ ಇಂಥ ಜಾಗ ಬಂದು ಸೇರ್ಕೋತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯ, ಬೆಳಗ್ಗೆನೆ ತಲೆ ಚಚ್ಕೊಂತ ಇದೆಯಲ್ಲ ಹುಡುಗಿ, ಏನ್ ತಪ್ಪು ಮಾಡಿದೆ? ನೋಡಕ್ಕೆ ದೊಡ್ಡ ಮನೆ ಹುಡುಗಿ ತರ ಇದೆಯಾ? ಕುಡ್ದುಬಿಟ್ಟು ಯಾರ ಗಾಡಿ ಓಡ್ಬಿಟ್ಟ? ಅಲ್ಲ, ರಾತ್ರಿ ಎಲ್ಲ ನಿದ್ದೆನೇ ಮಾಡ್ದಿದ್ದಂಗೆ ಕಾಣ್ತಿದ್ಯಲ್ಲ. ಓ, ಇದೇ ಫಸ್ಟ್ ಟೈಮ್ ಇರಬೇಕು. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ, ಸುಮ್ಕೆ. ಹಂಗೆ ಅಂದ್ಬಿಟ್ಟು ಪದೇ ಪದೇ ರೋಡ್ ಮೇಲೆ ಮಲಗಿರೋರ ಮೇಲೆ ಗಾಡಿ ಹತ್ತಿಸ್ಬಿಡ್ಬೇಡ. ಪಾಪ ಬಡವ್ರು ಮಲಗಿರ್ತಾರೆ. ಪ್ರಾಣ ತೆಗೆದ್ಬಿಟ್ಯಾ ತುಂಬ ಜನದ್ದು. ಬಸಮ್ಮ, ಬಸಮ್ಮ, ಹೆಸರಿಟ್ಟು ಕರಿಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ ನಿಂಗೆ. ಅಯ್ಯೋ, ಬೋಳಿ ಬಿಡು, ಅದ್ಯಾಕೆ ಹಂಗೆ ಕೋಪ ಮಾಡ್ಕೋತೀಯಾ? 204 ಒಂದು ಲೋಟ ನೀರು ತಂದ್ಕೊಡು. ಕೊಡ್ತೀನಿ, ಜಾಸ್ತಿ ಆಗಿದೆ ನೋಡ್ಕೋತೀನಿ. ತಂದ್ಕೊಂಡು ನೀರು ಕಳೆದ್ರೆ ತಗೋ, ಕೊಡು. ಅಯ್ಯಪ್ಪ, ಈಗ ತೆಗ್ ಕೊಡಕ್ಕಾಗಲ್ವಾ? ಕಾಲು ನೋವು ನಂಗೆ. ಕೊಡ್ತೀನಿ. ಹುಡುಗಿ, ಏನಾದ್ರು ಮಾತಾಡು, ಬೋರ್ ಹೊಡಿತಿದೆ. ಏನ್ ನಿಂದು ಕೇಸು? ಯಾರಿಗೂ ಹೇಳ್ತಿಲ್ಲ ಅಂತ ಕೇಸ? ನಿನಗೆ ಯಾಕದಲ್ಲ? ಎಕ್ಸ್ಕ್ಯೂಸ್ ಮೀ ಕಾನ್ಸ್ಟೇಬಲ್, ನನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಪ್ಲೀಸ್. ಯಾ ಹುಡುಗಿ, ಇದೇ ಬಸ್ಸು ಅನ್ಕಂಡ ಕಿಟ್ಕಿ ಸರಿಗಿಲ್ಲ, ಗಾಡಿ ಹೊಡೆದೋಗೈತೆ, ನಮಗ್ ಬೇರೆ ಸೀಟ್ ಕೊಡಿ ಅನ್ನಕ್ಕೆ. ಇಲ್ಲೇ ಇರ್ಬೇಕು. ಅಲ್ಲ, ನಿಂದು ದೊಡ್ಡ ಕೇಸ ಚಿಕ್ಕ ಕೇಸ ಅಂತ ತಿಳ್ಕೊಳಕ್ ಕೇಳಿದೆ. ಹೆಂಗಾಡ್ದೆ ನೀನು? ನಂದೇನೋ ಚಿಕ್ಕ ಕೇಸು, ಬೇಗ ಹೊರ್ಟೋಗ್ತೀನಿ. ಆದ್ರೆ ನಿಂದೆಷ್ಟು ದಿನ ಇಲ್ಲೇ ಇರೋ ಪ್ಲಾನ್ ಐತೆ ನಿಂದು? ಇದೇನು ಪ್ಲಾನ್ ಮಾಡ್ಕೊಂಡು ಬರೋಕ್ಕೆ ಟೂರಿಂಗ್ ಸ್ಪಾಟಾ?
ಪರವಾಗಿಲ್ವೇ? ನನ್ನ ಮಾತು ನನಗೆ ಹೇಳ್ತಾ ಇದೀಯಾ? ಇದು ಒಂಥರ ಹಂಗೆಯ. ನನ್ಗೆ ಹೊರಗಡೆ ಬೇಜಾರಾಯ್ತು ಅಂದ್ರೆ ಒಳಗಡೆ ಬಂದ್ಬಿಡ್ತೀನಿ. ಶೇಫ್ ಜಾಗ. ಅವಳು ಕಂಪೇರ್ ಮಾಡಿದ್ರೆ ಅದೇನು ನಿಜಾನೇ, ಇದೇ ಸೇಫ್. ಏನೋ ಕೊಂಡೋಗ್ತಾ ಇದೀಯಾ? ಏನಿಲ್ಲ. ಸದ್ದು ಸದ್ದು. ಇವಳೊಬ್ಳು ಯಾವಾಗ ನೋಡಿ ಸಜ್ಜ ಅಂತಿರ್ತಾಳೆ. ಬಿಟ್ಟಾಕದನ್ನ. ಅದು ಯಾರನ್ನ ಬೈಕತ್ತೈತೆ? ಯಾರದು? ಹಾಯ್ ಕಮಲಿ ಅವರೇ. ಸರ್ ನೀವ್ಯಾವಾಗ ಬಂದ್ರಿ? ನಾನು ನೀವು ಫೋನಲ್ಲಿ ಮಾತಾಡ್ತಿದ್ದೀರಲ್ಲ ಆಗ. ಹೌದು, ಯಾರ ಜೊತೆ ಮಾತಾಡ್ತಿದ್ದು? ಅಣ್ಣ ಎಂತವ ಸರ್? ಅಣ್ಣ ಏನಾ? ಅಂದ್ರೆ ಸರ್ ಮಾರಾಪುರದಾಗೆ. ನೀವಿಲ್ಲೇ ಕುತ್ಕೊಂಡಿರಿ, ನಾನು ಹೋಗಿ ತಿಂಡಿ ಹಾಕೊಂಬರ್ತೀನಿ. ಕಮಲಿ ಅವರೇ, ಏನು ಬೇಡ, ನಂದಾಯ್ತು, ನೀವು ಕುತ್ಕೊಳ್ಳಿ. ಅಣ್ಣ ಅಜ್ಜಿ ಚೆಂಟಿ ನಾವೆಲ್ಲ ಯಾಕೆ ಕೇಳು ನಿಂಗೆ? ಅಲ್ವಾ? ಬಿಡು, ನೀನ್ ಅಲ್ಲೇ ಆರಾಮಾಗಿದ್ಯಾ ಅನ್ಸುತ್ತೆ. ಬಿಡು. ಕಮಲಿ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸರ್. ಆರ್ ಯು ಆಲ್ ರೈಟ್ ಅಂತ ಕೇಳಿದಾಗ ಆಗ್ಲೇ ಹ್ಞೂ ಅಂದ್ರಲ್ಲ, ಅದು ಸುಳ್ಳು. ಸರ್ ಹಂಗೇನಿಲ್ಲ, ನಾನು ಚೆಂದಾಗೆ ಇವ್ನಿ. ನಿಜವಾಗ್ಲು? ದಿಟ್ಟವಾಗ್ಲು ಸರ್. ಹಾಗಾದ್ರೆ ನಾನೀಗ ಗುಡ್ ನ್ಯೂಸ್ ಹೇಳ್ಬೋದು. ಗುಡ್ ನ್ಯೂಸಾ? ಏನ್ ಸರ್? ನೀವು ಗೆಸ್ ಮಾಡೋದಕ್ಕೂ ಆಗಲ್ಲ. ಅದೇನು ಹೇಳಿ ಸರ್. ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಹುಡುಗಿ ಈ ಥರ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಯೋಚನೆ ಮಾಡುವಂಥ ಕ್ಯಾರೆಕ್ಟರೇ ಅಲ್ಲ. ನಿಮ್ಮ ಮನಸ್ಸಲ್ಲಿರೋ ಸಂಕಟ ಎಲ್ಲ ಕ್ಲಿಯರ್ ಆಗಬೇಕು. ಸರ್ ನನಗೆ ಯಾವ ಸಂಕಟ ಸರ್? ಅನಿಕಾ, ಬಯಲಲ್ಲಿ ಹುಟ್ಟಿ ಜೈಲಿಗೆ ಬಂದೆ ಅಜ್ಜಿ ಅಜ್ಜಿ ಅಜ್ಜಿ. ಬ್ಯಾಡ ಮುದ್ಕಿ, ನಿನ್ನ ಕೈಯಲ್ಲಿ ಓಡೋಕ್ಕಾಗಲ್ಲ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿದ್ರೆ ತಗ್ಲಾಕೊಂಡು ಊಟ ತಂದ್ಕೊಡೋ ಎಕ್ಸ್ಟ್ರಾ ಡ್ಯೂಟಿ ಹಾಕಿದ್ಯಾ? ಇನ್ನು ಏನೇನು ಡ್ಯೂಟಿ ಇದೆಯೋ. ನವೀನ, ಚೆನ್ನಾಗಿದ್ದೀರಾ? ಏನದು? ಊಟ ಅಣ್ಣ. ಸರಿ, ಬೇಗ ಹೋಗಿ, ಬೇಗ ಬಾ. ಹಾಂ, ಸರಿ. ಏನು ಡೀಲ್ ರಾಣಿ ನೋಡಕ್ ಬಂದ್ಯಾ? ಇನ್ನೇ ನಿಮ್ಮನ್ನು ನೋಡಕ್ ಬರೋಕ್ಕಾಗತ್ತಾ? ಲೇ, ನಿನ್ನೆ ನೀನು ಸಿಕ್ಕಾಕೋಬೇಕಿತ್ತು, ಕೊಬ್ಬಿಳಿಸ್ತಿದ್ದೆ. ಬೇಡ ಊಟ ಕೊಡಕ್ಕೆ ಬಂದೆ ಅಕ್ಕ. ಸರಿ ಹೋಗು, 5 ನಿಮಿಷ ಅಷ್ಟೇ. ಆಯ್ತಕ್ಕ, 5 ನಿಮಿಷ. ಅಕ್ಕ ನೀವೇನು ತಲೆ ಕೆಡ್ಸ್ಕೊಬಿಡಿ, 5 ನಿಮಿಷ. ನಾನು ನಿನ್ನ ತಮ್ಮ ಇದ್ದಂಗೆ. ಸರಿ ಹೋಗು, 5 ನಿಮಿಷ ಅಷ್ಟೇ, ಅಷ್ಟ್ರಲ್ಲಿ ಬರ್ಬೇಕು. ಆಯ್ತಾಯ್ತು. ಅಲ್ಲ, ಒಂದು ಫ್ಯಾನ್ ಹಾಕಿಸ್ಬಾರ್ದ ಗೌರ್ಮೆಂಟ್ ಅವರು? ಬನ್ನಪ್ಪ, ಅಯ್ಯಪ್ಪ ದೇವ್ರೆ. ಏಯ್ ಗೂಬೆ, ಏನ್ ಹಂಗ್ ನೋಡ್ತಾ ಇದ್ದೆ ಒಮ್ಮನ್ನ? ನಾನು ಇಲ್ಲೇ ನಿಂತಿದ್ದೀನಿ, ಕೊಡು ಕ್ಯಾರಿಯರು. ಅಜ್ಜಿ ಹೆಂಗಿದ್ಯಾ?
ಒಡಲೆ ಬಾಯಿ ಮುಚ್ಕೊಂಡು ಹೆಂಗಿದ್ಯಾ? ನೀನೇನು ಚೆನ್ನಾಗೇ ಇರ್ತೀಯ ಬಿಡು. ತಗೋ. ಬಿಸ್ಲರಿನಾ? ಅಲ್ಲಿಡು. ಕೈ ತೊಳೆ ಅಲ್ವಾ? ಕೊಡ್ಲೆ. ಬಾಯ ತೊಳೆದಿರ್ತೀಯ. ಅದೇ ಹೋಟ್ಲ ತಂದ. ಅಯ್ಯೋ ಅವ್ನು ಕೆಟ್ಟಾಗಿ ಮಾಡಿರ್ತಾನೆ. ನೆನ್ನೆ ಅವನ ಹೋಟ್ಲಲ್ಲಿ ಪರೋಟ ತಿಂದಿದ್ದಕ್ಕೇನೆ ಪೊಲೀಸವ್ರ ಕೈಲಿ ತಗಲಾಕಳ್ದೆ ಓಡ್ ಬಂದೆ. ಇಲ್ಲ ಅಂದ್ರೆ ನಿನ್ ಥರ ತಗಲಾಕೊಂಡ್ಬಿಡ್ತಾ ಇದ್ದೆ. ಸುಮ್ಮನೆ ತಂದಿರೋದನ್ನ ತಿನ್ನು. ಸುಮ್ಮನೆ ಹಂಗೆ ಫ್ಲೋಲಿ ಹೇಳ್ದೆ ಅಜ್ಜಿ. ಪ್ಲೀಸ್ ತಿನ್ನಜ್ಜಿ. ದೇವ್ರೆ ಏನೋ ನೀವು ತಂದ್ಕೊಟ್ಟಿದ್ದು ನಾವು ತಿನ್ಬೇಕು. ಹೆಂಗೈತ್ ನೋಡು. ಅವಳನ್ನ ನೋಡೋದಕ್ಕೆ ಹೋಗಿಲ್ವಾ? ನಿಂಗೆ ಸಂಭು ಹೊಂಟ್ರು ಸರ್. ಮನೆಯೊಳಗೆ ಖಾಲಿ ಖಾಲಿ ಅಂತ ಬಿಕ್ಕೋ ಅನ್ನಿಸ್ತೈತೆ. ಅದಕ್ಕೆ ಇಲ್ಲಿ ಬಂದು ಕುಂತ್ಕೊಂಡೆ. ನಿಮಗೆ ಅನಿಕನ್ನ ನೋಡಬೇಕು ಅನ್ಸಿದ್ರೆ ನನಗೆ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಅರೆ ಕಮಲಿ ಅವರೇ, ಪೂಲ್ ಆಲ್ರೆಡಿ ತುಂಬಿದೆ, ನೀವು ಕಣ್ಣೀರು ಹಾಕಬೇಡಿ. ಇನ್ಯಾವತ್ತೂ ಕಣ್ಣಲ್ಲಿ ನೀರು ಹಾಕಬಾರ್ದು. ಯಾಕೆ ಹೇಳಿ? ಪೂಲ್ ತುಂಬೈತೆ. ಅದಕ್ಕಲ್ಲ, ಗುಡ್ ನ್ಯೂಸ್. ಅದೇನು ಹೇಳಿ ಸರ್? ನಾನು ನನ್ನ ರಾಣಿನ ಮನೆ ಕರ್ಕೊಂಡು ಹೋಗೋ ಸಮಯ ಬಂದಾಯ್ತು. ಮನೆ ಕರ್ಕೊಂಡು ಹೋಗೋ ಸಮಯನ? ಈಗ ನಿಮ್ಮನೆಗೆ ಹೋಯ್ತಿದ್ದೀವ ಸರ್? ಈಗಷ್ಟೇ ಅಲ್ಲ, ಇನ್ನು ಮುಂದೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅದೇ. ಮನೆ ಬಿಕ್ಕು ಅನ್ನಲ್ಲ, ತುಂಬಿರುತ್ತೆ. ಸರ್ ಅರ್ಥ ಆಗ್ಲಿಲ್ಲ. ಅಯ್ಯೋ ನಮ್ಮಮ್ಮ ನಮ್ಮಿಬ್ರು ಮದ್ವೆಗೆ ಓಕೆ ಅಂತ ಹೇಳಿದ್ರು. ನೀವೇ ನಮ್ಮ ಮನೆ ಸೊಸೆ ಅಂತ ಓಪನ್ ಆಗಿ ಅನೌನ್ಸ್ ಮಾಡ್ಬಿಟ್ರು. ಅಜಯ್, ಏನ ಈ ಹುಡುಗಿ ಯಾರು? ಮತ್ತಿನ್ನೇನು ಜೈಲಲ್ಲಿರೋಲ್ಲ ನನ್ನ ಫ್ರೆಂಡ್ಸ. ನೀನ್ ಯಾರು ಏನು ಅಂತ ಕೇಳಿದ್ರೆ ಬಾಯ ಬಿಡ್ತಿಲ್ಲ ಈ ಹುಡುಗಿ. ಸರಿ ಬಂದಿದ್ದಾಯ್ತಲ್ಲ, ಓಡು. ಯಾಕೆ ನಾನು ಇಲ್ಲಿ ಇರಬಾರ್ದಾ? ಅಯ್ಯೋ, ಇರ್ಬೇಕು ಅಂದ್ರೆ ಇರಪ್ಪ, ಯಾರು ಬೇಡ ಅಂತಾರೆ. ಈಸಿಗೆ ಹೇಳ್ತೀನಿ, ಒಳಗಡೆ ಹಾಕ್ತಾಳೆ. ಸಹಸನೆ ಬೇಡ. ನಾ ಹುಡುಗಿ ಅವಳೆ ಅಂತ ಇಲ್ಲೋ ಕೂತ್ಕೊಂಡ ನಿನ್ನ. ಅಕ್ಕ, ನೀನು ಹೇಳ್ದಂಗೆ 5 ನಿಮಿಷಕ್ಕೆಲ್ಲ ವಾಪಸ್ ಬಂದೆ. ನಾನು ಕೊಟ್ಟು ಕಾಸು ವಾಪಸ್ ಕೊಡ್ತೀಯಾ? ಕಾಸು ವಾಪಸ್ ಕೊಡ್ಬೇಕಾ? ಹಾ, ನಡಿಯೋ ನಡಿಯೋ. ಬಿಟ್ಟ ಬಾ, ಇನ್ನೊಂದ್ಸಲ ಕೊಡ್ತೀನಿ ಕಾಸು. ಕಮಲಿ ಅವರ, ಈ ಮೂಮೆಂಟ್ಗೋಸ್ಕರ ನಾನು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ಅಮ್ಮ ಓಕೆ ಅಂದರೆ ಸಾಕು ಅಂತ ಡೈಲಿ ಬೇಡ್ಕೋತಿದ್ದೆ. ಆ್ಯಂಡ್ ಫೈನಲಿ ಶಿ ಸೆಡ್ ಎಸ್. ಕಮಲಿ ಅವರ, ಏನಾಯ್ತು? ಏನಿಲ್ಲ ಸರ್. ಅರೆ, ನಾನು ಇಷ್ಟು ಖುಷಿಯಾಗಿರೋ ವಿಚಾರ ಹೇಳ್ತಾ ಇದ್ದೀನಿ, ನೀವೇನು ರಿಯಾಕ್ಟೇ ಮಾಡ್ತಾ ಇಲ್ಲ. ನಿಮ್ಗೆ ಖುಷಿ ಆಗ್ಲಿಲ್ವಾ? ಕಮಲಿ ಅವರೇ, ನಾನು ಇಷ್ಟು ಮಾತಾಡ್ತಿದ್ದೀನಿ, ಏನು ಉತ್ತರ ಕೊಡ್ದಿರ ಹೋಗ್ತಿದ್ದೀರಲ್ಲ, ನಿಮಗೆ ಖುಷಿ ಆಗ್ಲಿಲ್ವಾ?
ಇಲ್ಲ ಸರ್. ಕಮಲಿ ಅವರೇ, ನಾನು ತಮಾಷೆ ಮಾಡ್ತೀನಿ ಅಂತ ಅನ್ಕೊಂಡು ನೀವು ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ಕಮಲಿ ಅವರೇ, ಅಮ್ಮನೇ ಹೇಳಿದ್ದು. ಸರ್, ದಿಟ್ಟವಾಗ್ಲೂ ಹೇಳ್ತಿದ್ದೀರಾ? ಹೌದು, ನನ್ನ ಹೆಂಡತಿ ನಿಮ್ಮ ಅತ್ಯವನ್ನೇ ಹೇಳಿದ್ದು, ದಿಟ್ಟವಾಗ್ಲು. ನಮ್ಮಮ್ಮನೇ ಸಲೀಸಾಗಿ ಹೇಳಿದ್ರು, ನೀವು ನೋಡಿದ್ರೆ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಎಂತ ಅದೃಷ್ಟ ನೋಡಿ ನಂದು, ಈ ಕಪ್ಪೆನ ತಕಡಿಗೆ ಹಾಕ್ದಂಗೆ. ಕಮಲಿ ಅವರೇ, ಇನ್ಮೇಲೆ ನೀವು ನನ್ನ ಮನೇಲೇ ಇರ್ತೀರ. ಪ್ರತಿದಿನ ಪ್ರತಿ ಕ್ಷಣ ನಾವಿಬ್ರು ಜೊತೆಲ್ಲ. ಆದಷ್ಟು ಬೇಗ ಮದುವೆ ಆಗೋಣ ಕಮಲಿ ಅವರೇ. ಈ ಮನೇಲಿ ಇರಕ್ಕಾಗ್ತಿಲ್ಲ. ಪಾಪ ಪ್ರಜ್ಞೆ ಕಾಡ್ತಿದೆ. ಇರೋ ಈ ಚಿಕ್ಕ ಜೀವನದಲ್ಲಿ ಮತ್ತೆ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ. ನನ್ನ ನೆನಪಿಗಿಟ್ಕೋ, ಹಾಕೋ. ಏನಾಯ್ತು ಕಮಲಿ ಅವರೇ? ಓ, ನಾಚಿಕೆನಾ? ಈಗಲೇ ಮದುವೆ ಬೇಡ ಸರ್. ಈಗಲೇ ಬೇಡ ಅಂದ್ರೆ? ಓ, ಇವತ್ತು ಬೇಡ ಅಂತನಾ? ಸರಿ, ಇನ್ನೊಂದು ತಿಂಗಳಾದ್ಮೇಲೆ ಮಾಡ್ಕೊಳ್ಳೋಣ. ಸರ್, ನಾನು ತಮಾಷೆ ಮಾಡ್ತಿಲ್ಲ. ಈಗ ಸದ್ಯಕ್ಕೆ ಮದುವೆ ಬೇಡ ಸರ್. ಆಟಯ್ಯ. ಅಂದ್ರೆ ಏನಾಯ್ತೀಗ? ಮನೆ ಪರಿಸ್ಥಿತಿ ಹಿಂಗಿರುವಾಗ ನಾವು ಮದುವೆ ಆಗೋದು ಸರಿ ಇಲ್ಲ ಅನಿಸ್ತೈತೆ ಸರ್. ಯಾವಾಗ್ಲೂ ಮನೆ ಪರಿಸ್ಥಿತಿನೇ ನಾವಿಬ್ರು ದೂರ ಇರೋದಕ್ಕೆ ಕಾರಣನಾ ಕಮಲಿ ಅವರೇ? ಸೀರಿಯಸ್ಲಿ, ಐ ಕಾಂಟ್ ಟೇಕ್ ಇಟ್. ನೋಡಿ, ನಾವಿಬ್ರು ಮದುವೆ ಆಗದೆ ಕಾಯೋದ್ರಿಂದ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತಾ? ಅಥವಾ ನಾವಿಬ್ರು ಮದುವೆ ಆದ್ಮೇಲೆ ಮನೆ ಬಗ್ಗೆ ಕಾಳಜಿ ಇಲ್ಲದೆ ಸುಮ್ಮನೆ ಓಡಾಡ್ತೀವ? ಕಮಲಿ ಅವರೇ, ವಿ ನೋ ಅವರ್ ರೆಸ್ಪಾನ್ಸಿಬಿಲಿಟೀಸ್. ಸರ್, ಪಾಪ ಮಾಡ್ಕೋಬೇಡಿ. ಅಪ್ಪ ಹಿಂಗೆ ಟ್ರೀಟ್ಮೆಂಟ್ ನಡೀತೈತೆ. ಅನಿಕಾ ನೋಡಿದ್ರೆ ಜೈಲಲ್ಲಿ ಅವಳೆ. ಅಜ್ಜಿ ತಾತಯ್ಯ ಇಬ್ರು ಖುಷಿಯಾಗಿಲ್ಲ. ಇಂಥ ಸಮಯ ಸಾಕು, ನಿಲ್ಸಿ ಕಮಲಿ ಅವರೇ. ಎಲ್ಲ ಸರಿಯಾಗಿರೋ ಟೈಮಲ್ಲಿ ಏನೋ ಒಂದು ನೆಪ ಹೇಳ್ಬೇಡಿ. ಎಲ್ಲ ಸರಿಯಾಗಿರೋ ಸಮಯನ ನಿಮ್ಗಂಗ ಅನ್ನಿಸ್ತೈತ ಸರ್? ಆಗಿದ್ದನ್ನೇ ನೆನ್ಸ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಸುಖ ಇಲ್ಲ ಅಂತ ಹೇಳ್ತಿದ್ದೀನಿ. ಅಮ್ಮ ತಾನಾಗೆ ಒಪ್ಪಿರ್ಬೇಕಾದ್ರೆ ನಾವು ಬೇಡ ಅಂತ ಹೇಳಿದ್ರೆ ಮುಂದೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ನನ್ಗೆ ಐಡಿಯಾನೂ ಇಲ್ಲ. ನಂಗೀಗ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗಕ್ಕಿಲ್ಲ ಸರ್. ನನ್ನ ಬಿಡಿ.
ಕ್ಷಮಿಸಿ ಸರ್. ಅವ್ರ ಮನೇಲಿ ಖುಷಿ ಇಲ್ಲದೆ ಇದ್ದಾಗ ಗಂಡನ ಮನೆಗೆ ಹೋಗೋದು ತೆಪ್ಪು. ಅರ್ಥ ಮಾಡ್ಕೊಳ್ಳಿ ಸರ್.